ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಹೋಮ್ ಮೇಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲಿಯೇ ಅತ್ಯಂತ ಸುಲಭವಾಗಿ ರುಚಿಕರವಾದಂತಹ ಟ್ರೆಡಿಷ್ನಲ್ ತುಪ್ಪವನ್ನು ಹಾಲಿನ ಕೆನೆಯಿಂದ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೋಸ್ಕರ ನಾನಿಲ್ಲಿ ಹಾಲನ್ನು ತಗೊಂಡಿದ್ದೀನಿ. ಈ ರೀತಿ ನಾವು ಮನೇಲಿ ಪ್ರತಿದಿನ ಹೇಗೂ ಹಾಲು ಕಾಯಿಸ್ತೀವಿ ಅಲ್ವಾ? ಆ ಹಾಲಿನಿಂದ ನಾವು ಕೆನೆನೆಲ್ಲ ಎತ್ತಿಟ್ಕೋಬೇಕು. ನೋಡಿ, ಈ ಥರ ಹಾಲಿನಿಂದ ನಾನು ಈ ಕೆನೆ ಏನಿತ್ತಲ್ಲ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿದಿನ ಎಷ್ಟು ಸಿಗುತ್ತೋ ಅಷ್ಟನ್ನು ನಾವು ಈ ಥರ ಬಾಕ್ಸ್ಗೆ ಹಾಕ್ಕೊಳ್ಬೇಕು. ಕೆನೆ ಎತ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕೆನೆಯನ್ನು ತಕ್ಕೊಂಡಿದ್ದೀನಿ. ಇದೇ ಥರ ಡೈಲಿ ಸಿಗೋದನ್ನು ಅದೇ ಬಾಕ್ಸ್ಗೆ ಹಾಕ್ಕೊಳ್ಳೋಣ. ನೋಡಿ, ಅದಕ್ಕೆ ನಾವು ಹೆಪ್ಪು ಹಾಕಬೇಕು. ಅಂದರೆ 1 ಸ್ಪೂನ್ನಷ್ಟು ಮೊಸರು ಹಾಕಿದರೆ ಸಾಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಎತ್ತಿಟ್ಕೊಳ್ಳೋಣ. ಪ್ರತಿದಿನ ಮೊಸರು ಹಾಕಬೇಕು ಅಂತೇನಿಲ್ಲ. ಇದಕ್ಕೇ ನಾವು ಕೆನೆ ಹಾಕಿಬಿಟ್ಟು ಹಾಲು ಕಾಯಿಸಿದಾಗೆಲ್ಲ ಕೆನೆನ ಹಾಕಿ ಮಿಕ್ಸ್ ಮಾಡಿ ಇಡೋದು ಅಷ್ಟೇ, 1 ವಾರ ಆಗೋವರೆಗೂ. ಜಾಸ್ತಿ ಇದ್ದರೆ ಡೈಲಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಫ್ರಿಜ್ ಇಲ್ಲದವರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಒಂದು ಮಡಿಕೆಯಲ್ಲಿ ನೀರಿಟ್ಟು ಅದರ ಒಳಗೆ ಈ ಬಾಕ್ಸ್ ಇಡಿ. ನೋಡಿ ಫ್ರೆಂಡ್ಸ್, ಇದು 1 ವಾರದ್ದು. 1 ವಾರದಿಂದ ನಾನು ಕೆನೆ ಎಲ್ಲ ಎತ್ತಿಟ್ಕೊಂಡಿದ್ದೆ. ಆ ಕೆನೆಗೆ 1 ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದನ್ನೆಲ್ಲ ನಾವೀಗ ಗ್ರೈಂಡ್ ಮಾಡಿಕೊಂಡು ಬೆಣ್ಣೆ ತೊಗೊಳ್ಳೋಣ. ಎಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಜ್ಯೂಸ್ ಮಾಡುವಂತಹ ದೊಡ್ಡ ಜಾರ್ ಇರುತ್ತಲ್ಲ ಮಿಕ್ಸಿಯಲ್ಲಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ನಮಗೆ ಗ್ರೈಂಡ್ ಮಾಡೋದಕ್ಕೆ ತುಂಬ ಸುಲಭವಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬೆಣ್ಣೆ ಎಲ್ಲ ಮೇಲೆ ಬರುತ್ತೆ. ಬೇಕಿದ್ದರೆ 2 ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ನೋಡಿ, ಈಗ ಗ್ರೈಂಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಾನು ಮೊದಲೇ ಎತ್ತಿಟ್ಕೊಂಡಿರುವಂತಹ ಬೆಣ್ಣೆ. ಇದು ನಿಮಗೆ 2 ಥರ ಕಲರ್ ಕಾಣ್ತಿದೆ. ಯಾಕೆಂದರೆ ಹಸುವಿನ ಹಾಲು ತೊಗೊಳ್ತೀವಿ. ಇದೆಲ್ಲ ಈ ಕಡೆದು ಹಸುವಿನ ಹಾಲಿಂದ ಮಾಡಿರೋದು, ಅದೆಲ್ಲ ಪ್ಯಾಕೆಟ್ ಹಾಲಿಂದ ಮಾಡಿರೋದು. ಪ್ಯಾಕೆಟ್ ಹಾಲನ್ನು ಕೂಡ ಕಾಯಿಸಿದಾಗ ಕೆನೆ ಎತ್ತಿಟ್ಕೊಂಡ್ರೆ ಇದೇ ಥರ ಬೆಣ್ಣೆ ತೊಗೊಳ್ಬೋದು. ನೋಡಿ, ಇದೆಲ್ಲ ಈಗ ಗ್ರೈಂಡ್ ಮಾಡಿರೋದು. ಎಷ್ಟು ಬೆಣ್ಣೆ ಬಂದಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಹಾಲು ಕೆನೆನ ಡೈಲಿ ಎತ್ತಿಟ್ಟು ಇದೇ ಥರ ನೀವು ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಬೆಣ್ಣೆ ತುಪ್ಪಗಳನ್ನ ಮಾಡ್ಕೊಂಡು ಬಿಡ್ಬೋದು. ಇದನ್ನೆಲ್ಲ ನೀರು ಹಾಕಿ ಸ್ವಲ್ಪ ತೊಳಿತಾ ಇದ್ದೀನಿ. ಪ್ರತಿದಿನ ನೀರು ಹಾಕಿ ತೊಳೆದು ಎತ್ತಿಡಬೇಕು. ಈಗ ಇದು ಮಜ್ಜಿಗೆ ಆಗಿ ನಾವು ಉಪಯೋಗಿಸ್ಕೊಳ್ಬೋದು. ನೋಡಿ, ಮಜ್ಜಿಗೆ ಕೂಡ ಸಿಕ್ಕಿದೆ. ಇವತ್ತು ತೆಗೆದಿರುವಂತಹ ಬೆಣ್ಣೆನೆಲ್ಲ ನಾನು ಮೊದಲೇ ಇದ್ದ ಬೆಣ್ಣೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಯಾಕೆಂದರೆ ನಾವು ತುಪ್ಪ ಕಾಯಿಸುವಾಗ ಚೆನ್ನಾಗಿ ತೊಳಿಬೇಕು. ನೋಡಿ, ಈ ಥರ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು, ಯಾವ ಪಾತ್ರೆಯಲ್ಲಿ ತುಪ್ಪ ಕಾಯಿಸ್ತೀವೋ ಅದೇ ಪಾತ್ರೆಗೆ ಹಾಕ್ಕೊಳ್ಬೋದು. ನಾನು ತುಪ್ಪ ಕಾಯಿಸೋ ಪಾತ್ರೆಗೆ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಈ ರೀತಿ ಹಿಸ್ಕಿ ತೊಳೆಯೋದ್ರಿಂದ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಪರಿಮಳ ಇರುತ್ತೆ, ಸುವಾಸನೆಯಿಂದ ಕೂಡಿರುತ್ತೆ. ಜೊತೆಗೆ ತುಂಬ ದಿನ ನಾವು ಅದನ್ನು ಸ್ಟೋರ್ ಮಾಡಿ ಇಡ್ಬೋದು. ಅದಕ್ಕೋಸ್ಕರ ಮಜ್ಜಿಗೆ ಅಂಶ ಎಲ್ಲ ಹೋಗೋ ಹಾಗೆ ನೀಟಾಗಿ ತೊಳೆದು ಎಲ್ಲ ಚೆಲ್ಲಬೇಕು ಫ್ರೆಂಡ್ಸ್. ನಾನೀಗ ಇದನ್ನೆಲ್ಲ ನೀಟಾಗಿ ಹಿಸ್ಕಿ ತೊಳಿತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ತೊಳೆದು ಇದರಲ್ಲಿರುವಂತಹ ನೀರನ್ನೆಲ್ಲ ಚೆಲ್ಲಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಬೆಣ್ಣೆ ಎಲ್ಲ ಕರಗೋದಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ತುಪ್ಪದ ಹದಕ್ಕೆ ಬರಲಿ. ಬೆಣ್ಣೆ ಕರಗುವಾಗ ತುಂಬ ಒಳ್ಳೆ ಮ್ಯೂಸಿಕ್ ಥರ ಅದರ ಸೌಂಡ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಕೇಳಿಸ್ಕೊಳ್ಳಿ, ಒರಿಜಿನಲ್ ಸೌಂಡು. ನೋಡಿ, ಈ ರೀತಿ ಬೆಣ್ಣೆ ಎಲ್ಲ ಕರಗಿ ತುಪ್ಪದ ಹದಕ್ಕೆ ಬಂದಿದೆ. ಈ ಸಣ್ಣ ಸಣ್ಣ ಸಂಗತಿಗಳು ಎಷ್ಟು ದೊಡ್ಡ ಸಂತೋಷ ಕೊಡ್ತವೆ ಅಲ್ವಾ? ಈಗ ನಾವು ಒಂದು ವೀಳ್ಯದೆಲೆನ ಹಾಕ್ಕೊಳ್ಳೋಣ. ನಾಟಿ ವೀಳ್ಯದೆಲೆ ತೊಗೊಂಡಿದ್ದೀನಿ. ಜೊತೆಗೆ 5 ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ಈ ವೀಳ್ಯದೆಲೆ ಮತ್ತು ತುಳಸಿ ಎಲೆಗಳನ್ನ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಇರುತ್ತೆ. ಜೊತೆಗೆ ಇವು ಆಯುರ್ವೇದಿಕ್ ಮನೆಮದ್ದುಗಳಾಗಿದ್ದಾವೆ. ಜೊತೆಗೆ ತುಪ್ಪಕ್ಕೆ ಒಂದು ಒಳ್ಳೆ ಘಮ ಕೂಡ ಕೊಡ್ತವೆ. ತುಪ್ಪ ಎಲ್ಲ ಘಮ ಪರಿಮಳ ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಮುಳುಗ್ಸೋಣ ಸ್ಪೂನಿನ ಸಹಾಯದಿಂದ. ಈಗ ತುಪ್ಪ ಎಲ್ಲ ರೆಡಿಯಾಗಿದೆ. ಜಿಡ್ಡಿನಂಶ ಕೆಳಗೆ ಕೂತಿದೆ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಥರ ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ತುಪ್ಪ ತುಂಬಾ ರುಚಿಯಾಗಿರುತ್ತೆ. ಬರೀ ತುಪ್ಪನೇ ತಿಂದುಬಿಡ್ಬೋದು. ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಈಗ ನೋಡಿ, ನ್ಯಾಚುರಲ್ ಆಗಿ ತುಪ್ಪ ರೆಡಿಯಾಗಿದೆ. ನಾನು ಇದನ್ನೆಲ್ಲ ಒಂದು ಸ್ಟೀಲ್ ಕಂಟೈನರ್ಗೆ ಸೋಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬಿಸಿ ಇದೆ, ಅದಕ್ಕೋಸ್ಕರ. ತುಪ್ಪ ಬಿಸಿ ಇರೋದ್ರಿಂದ ಬ್ರೌನ್ ಕಲರ್ ಕಾಣಿಸುತ್ತೆ.
ತಣ್ಣಗಾದ್ಮೇಲೆ ನ್ಯಾಚುರಲ್ ಆಗಿ ಅದು ಯೆಲ್ಲೋ ಕಲರ್ ಕಾಣಿಸುತ್ತೆ ನಮಗೆ. ನೋಡಿ ಈ ರೀತಿ ಎಲ್ಲ ತುಪ್ಪವನ್ನು ಸೋಸ್ಕೊಳ್ಳೋಣ. ಜಿಡ್ಡಿನಂಶ ತುಂಬ ಕಡಿಮೆ ಇರುತ್ತೆ, ತುಪ್ಪ ತುಂಬ ಜಾಸ್ತಿ ಸಿಗುತ್ತೆ. ಎಷ್ಟು ನೀಟಾಗಿ ನಮಗೆಲ್ಲ ತುಪ್ಪ ಬಂದಿದೆ ಅಂತ ಅಲ್ವಾ. ಈಗ ನಾವು ಒಂದು ಗಾಜಿನ ಬಾಟ್ಲು, ಇದು ತುಂಬ ಡ್ರೈ ಆಗಿರಬೇಕು, ಅದಕ್ಕೆ ಹಾಕ್ಕೊಳ್ಳೋಣ. ತುಪ್ಪ ನೋಡ್ತಾ ಇದ್ದೀರಾ ನೀವು ಎಷ್ಟು ಮರಳಾಗಿ ಕಲರ್ ನೋಡಿ, ಯಾವುದೇ ಕಲರನ್ನು ನಾವು ಮಿಕ್ಸ್ ಮಾಡಿಲ್ಲ, ಆದರೂ ನ್ಯಾಚುರಲ್ ಆಗಿ ಯೆಲ್ಲೋ ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ತುಪ್ಪನ ನಾವು ರೆಡಿ ಮಾಡಿಕೊಂಡ್ರೆ ಒಳ್ಳೆ ಘಮ ಮನೆ ಎಲ್ಲ ಪರಿಮಳ ಇರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಟ್ರೆಡಿಷ್ನಲ್ ಫುಡ್ ಕೂಡ ಹೌದು ಇದು. ನನಗೊಬ್ಬರು ಆಯುರ್ವೇದ ಪಂಡಿತರು ಹಿರಿಯರು ಒಂದು 12 ವರ್ಷಗಳ ಹಿಂದೆಯೇ ಹೇಳಿದರು, ಈ ರೀತಿ ತುಪ್ಪ ಮಾಡಿಕೊಂಡ್ರೆ 100 ವರ್ಷ ಬೇಕಿದ್ದರೂ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದಂತೆ. ತುಪ್ಪ ಎಷ್ಟು ಹಳೇದಾಗುತ್ತೋ ಅಷ್ಟು ನಮಗೆ ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ. ಜೊತೆಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ನಿಮ್ಮ ಜೊತೆಗೆ ನಿಮ್ಮವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.